ಮೇಲೆ ಮಾಟಮಂತ್ರ, ವಾಮಾಚಾರ ಅಥವಾ ದೃಷ್ಟಿ ದೋಷಗಳಂತಹ ನಕಾರಾತ್ಮಕ ಶಕ್ತಿಗಳು ಈ ಶಕ್ತಿಗಳ ಪ್ರಭಾವದಿಂದ ಮುಕ್ತಿ ಹೊಂದಲು ನಮ್ಮ ಸಂಪ್ರದಾಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳನ್ನು ತಿಳಿಸಲಾಗುತ್ತದೆ. ಇವುಗಳನ್ನು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ನಂಬಿಕೆಯ ಅನುಸಾರ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಅದೃಷ್ಟ ಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಾಕು. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ವಾಮಾಚಾರ ಈ ಹೆಸರು ನಿಮ್ಮನ್ನು ಕೇಳಿದರೆ ಸಾಕು ದಿಗಿಲು ಹುಟ್ಟಿಸುವಂತಾಗುತ್ತದೆ. ಸೂಕ್ಷ್ಮವಾದ ಮೃದು ಸ್ವಭಾವದ ಮನಸ್ಸಿನವರಿಗೆ ಇದು ತುಂಬ ಬೇಗ ಪ್ರಭಾವ ಬೀರುತ್ತದೆ. ಈ ವಾಮಾಚಾರ ಏನಾದರೂ ಆಗಿದ್ದರೆ ಕೆಲವು ನಿರ್ದಿಷ್ಟವಾದ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ. ಆಲಸ್ಯ, ಉತ್ಸಾಹ ಇಲ್ಲದೆ ಇರುವುದು, ಸದಾ ಮಂಕಿನಲ್ಲಿರುವುದು, ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸೇ ಬರದೇ ಇರುವುದು, ಇವೆಲ್ಲವೂ ಕೂಡ ನೇರವಾದ ಕಾರಣವಾಗಿರುತ್ತದೆ. ಇಂತಹ ಸಮಸ್ಯೆಗಳು ಬಂದಾಗ ಮೊದಲು ತೀಕ್ಷ್ಣವಾಗಿ ಪರಿಹಾರವನ್ನು ಹುಡುಕಬೇಕು. ಅದಕ್ಕೆ ಪರಿಹಾರ ದೇವತಾ ಆರಾಧನೆ ಮತ್ತು ಮಂತ್ರ ಜಪ. ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಉಗ್ರ ದೇವತೆಗಳ ಆರಾಧನೆ ಶ್ರೇಷ್ಠವೆಂದು ಹೇಳಲಾಗುತ್ತೆ. ಹನುಮಾನ್ ಚಾಲಿಸ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸ ಪಠಿಸುವುದು ಅತ್ಯಂತ ಶಕ್ತಿಶಾಲಿ ಪರಿಹಾರ. ಭೂತ್ ಪಿಶಾಚ್ ನಿಕಟ್ ನಹಿ ಹವಾಯ್, ಮಹಾವೀರ್ ಜಬ್ ನಾಮ್ ಸುನ ಹವೈ ಎಂಬ ಸಾಲುಗಳನ್ನು ನಕಾರಾತ್ಮಕತೆಯನ್ನು ದೂರವಿಡುತ್ತದೆ. ನರಸಿಂಹಸ್ವಾಮಿಯ ಜಪ, ಉಗ್ರ ನರಸಿಂಹಸ್ವಾಮಿಯ ಸ್ತೋತ್ರಗಳು ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪಿಸುವುದರಿಂದ ವಾಮಾಚಾರದ ಪ್ರಭಾವ ಕಡಿಮೆ ಆಗುತ್ತದೆ. ದುರ್ಗಾ ಸಪ್ತಶತಿ, ಮನೆಯಲ್ಲಿ ದುರ್ಗಾ ದೇವಿಯ ಪೂಜೆ ಮಾಡುವುದು, ದುರ್ಗ ಕವಚ ಪಠಿಸುವುದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಮನೆ ಮತ್ತು ಪರಿಸರ ಶುದ್ಧೀಕರಣ ಇದು ತುಂಬಾ ಮುಖ್ಯವಾದದ್ದು. ಮನೆಯಲ್ಲಿ ಅಡಗಿರುವ ನಕಾರಾತ್ಮಕ ಕಂಪನಗಳನ್ನು ಹೊರಹಾಕಲು ಕೆಲವು ಕ್ರಮಗಳನ್ನು ಪಾಲಿಸಬೇಕು. ಕಲ್ಲುಪ್ಪಿನ ನೀರು ವಾರಕ್ಕೆ 1-2 ಬಾರಿಯಾದರೂ ಮನೆ ಒರೆಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒರೆಸಬೇಕು. ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಒಳ್ಳೆಯ ಗುಣ ಹೊಂದುತ್ತದೆ. ಧೂಪವನ್ನು ಹಾಕಬೇಕು. ಪ್ರತಿದಿನ ಸಂಜೆ ಮನೆ ತುಂಬ ಸಾಂಬ್ರಾಣಿ, ಗುಗ್ಗುಳ ಅಥವಾ ಕರ್ಪೂರದ ಧೂಪವನ್ನು ಹಾಕಿ ಅದರ ಹೊಗೆಯು ಈ ಜಾಗವನ್ನು ಶುದ್ಧೀಕರಣ ಮಾಡುತ್ತದೆ. ಗೋಮೂತ್ರ ಪ್ರೋಕ್ಷಣೆ, ಶನಿವಾರ ಅಥವಾ ಅಮಾವಾಸ್ಯೆ ದಿನಗಳಂದು ಮನೆಯ ಮೂಲೆ ಮೂಲೆಗಳಿಗೂ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡುವುದು ತುಂಬಾ ಒಳ್ಳೆಯದು. ಇವೆಲ್ಲವನ್ನು ಮಾಡುವುದಕ್ಕೆ ಮೊದಲು ಮನೆಯಲ್ಲಿ ಗೃಹ ರಕ್ಷಣಾ ಯಂತ್ರ ಅನ್ನುವುದು ತುಂಬಾ ಮುಖ್ಯ. ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಗೃಹ ರಕ್ಷಣಾ ಯಂತ್ರವನ್ನು ನಿಮಗೆ ನೀಡುತ್ತಾರೆ. ಅದರಂತೆ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಿ ಒಳ್ಳೆಯದಾಗುತ್ತೆ.